ಚಳ್ಳಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್, ವಿದ್ಯಾರ್ಥಿ ನಿಲಯಗಳಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ರಜೆ ಸಂದರ್ಭದಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಆಗಮಿಸದೆ ಶಾಲೆಗಳಿಂದ ತಮ್ಮ ಮನೆಗಳಿಗೆ ಹಾಗೆ ತೆರಳುತ್ತಾರೆ ಎಂಬ ಅಧಿಕಾರಿಗಳ ಉತ್ತರಕ್ಕೆ ಗರಂ ಆದ ಅವರು, ವಿದ್ಯಾರ್ಥಿಗಳ ಸಂಪೂರ್ಣ ಜವಾಬ್ದಾರಿ ನಿಲಯ ಪಾಲಕರದ್ದಾಗಿರುತ್ತದೆ. ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಅದಕ್ಕೆ ಹೊಣೆ ಯಾರು? ಮುಂದಿನ ದಿನಗಳಲ್ಲಿ ಆ ರೀತಿ ಆಗದಂತೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮೂಡಿಸಿ ಕಠಿಣ ಕ್ರಮಗಳನ್ನು ಕೈಗೊಂಡು ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಬೇಕು ಎಂದು ಸೂಚನೆ ನೀಡಿದರು. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಸ್ಮಶಾನಗಳಲ್ಲಿ ಸಸಿ ನೆಡುವ ಕಾರ್ಯ ಮಾಡಬೇಕು. ಇದರಿಂದ ಉತ್ತಮ ವಾತಾವರಣ ನಿರ್ಮಾಣವಾಗಲಿದ್ದು ಸ್ಮಶಾನಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸಿ ಎಂದು ತಿಳಿಸಿದರು. ಸಹ ಶಿಕ್ಷಕರಿಗೆ ಅತಿಥಿ ಶಿಕ್ಷಕ ಹುದ್ದೆಗಳಿಗೂ ಅತಿಥಿ ಶಿಕ್ಷಕರನ್ನ ವ್ಯವಸ್ಥೆ ಮಾಡಿ ಅಂತೇಳಿ ಒಂದು ಆದೇಶ ಬಂದಿದೆ ಸರ್. ಅದು ಆ ಶೈಕ್ಷಣಿಕ ವರ್ಷಕ್ಕೆ ಒಂದು ಕಂಡೀಷನ್ ಆಗಿದೆ ಸರ್. ಅದರಿಂದ ಈ ವರ್ಷವೂ ಸಹ ಹೆಚ್ಚುವರಿ ಆಗಿರೋದ್ರಿಂದ ಅವರಿಗೆ ಬಡ್ತಿನೇ ಕೊಡ್ತಿಲ್ಲ ಸರ್. ತಾಂತ್ರಿಕವಾಗಿ ನಮ್ಮ ಇಲಾಖೆ ಸಮಸ್ಯೆ ಇರೋದ್ರಿಂದ ಮತ್ತೆ ಅಲ್ಲಿಗೆ ಬೇರೆ ಕಡೆಯಿಂದ ವರ್ಗಾವಣೆಯಿಂದಲೂ ಬರ್ತಾ ಮಾಡುವಂಥದ್ದಾಗಿರೋದ್ರಿಂದ ಆ ಪಾಠಗಳು ಅವರಿಗೆ ಹಿನ್ನಡೆ ಆಗುತ್ತೆ ಕಲಿಕೆ. ಅದರಿಂದ ಈಗಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಹುದ್ದೆಗೂ ಅವುಗಳನ್ನ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಆದರೆ ಮಕ್ಕಳ ಕಲಿಕೆಗೆ ಅನುಕೂಲ ಆಗುತ್ತೆ ಸರ್. ಈಗ AM ಇದ್ದ ಮಾತ್ರ ಇದಾವೆ ಸರ್. HM ಹುದ್ದೆಗಳ ಅದೇ ಈಗ ತಮ್ಮ ಕಡೆಯಿಂದ ಒಂದು ರೆಸಲ್ಯೂಷನ್ ನಮ್ಮ ನಾನು ಒಂದು ಪತ್ರ ಹಾಕಿದೆ ಸರ್. ಈಗ ಆಲ್ರೆಡಿ ಇಂದಿನ ಆದೇಶದಂತೆ ನಮಗೆ ಅದನ್ನ ಹಾಂ ಸರ್. ಕೊಠಡಿಗಳೆಲ್ಲ ಚಾಲ್ತಿಯಲ್ಲಿ ನಡೀತಿದೆ ಸರ್. DMF ಆಮೇಲೆ ಶಾಸಕರ ಅನುದಾನದಲ್ಲಿ ಇರೋಂಥದ್ದು. ಮುಖ್ಯವಾಗಿ ಕೆಲವು ತಳುಕು ಮತ್ತು ನಾಯಕತೆ ಭಾಗದಲ್ಲಿ ಕೆಲವು ಕೊಠಡಿಗಳ ಅವಶ್ಯಕತೆ ಇದೆ ಸರ್. ಮಾನ್ಯ ಶಾಸಕರು 6 ಕೊಠಡಿಗಳು ಮಂಜೂರು ಮಾಡಿದ್ದಾರೆ ಸರ್. ಅಲ್ಲೂ ಈಗ ಕಾರ್ಯಾದೇಶ ಬಂದ ತಕ್ಷಣ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ ಸರ್. ಇದಾದ ನಂತರ ನಮ್ಮ ಶಾಲೆಗೆ ಒಬ್ಬರು ಯಾರ್ಯಾರು ನೋಡಲ್ ಆಫೀಸರ್ ಇದ್ದಾರೆ ಅವರು ಕೂಡ ಭೇಟಿ ಕೊಟ್ಟು ಮಕ್ಕಳ ಕಲಿಕೆಯನ್ನು ಅವರು ಎಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಸರ್. ಆದಂತಹ ಪ್ರಥಮ ಅರ್ಧವಾರ್ಷಿಕ SA1 ಪರೀಕ್ಷೆ ಫಲಿತಾಂಶ ನಮ್ಮದು 68% ಇದೆ ಸರ್. ಅದಿನ್ನೂ ಭಾಳಷ್ಟು ಸುಧಾರಣೆ ಆಗಬೇಕಾಗಿದೆ ಸರ್. ಕೆಲವು ಶಾಲೆಗಳಲ್ಲಿ ಸುಧಾರಣೆ ಆಗಿದೆ, ಕೆಲವು ಶಾಲೆಗಳಲ್ಲಿ ಇನ್ನೂ ಅಷ್ಟು ನಾವು ಕ್ರಮ ವಹಿಸ್ತಿದ್ದೀವಿ ಸರ್. ಎಲ್ಲ ಶಾಲೆಗಳಲ್ಲೂ ವಿಶೇಷ ತರಗತಿಗಳು ಮತ್ತು ಗುಂಪು ಸಹ ಶಿಕ್ಷಕರಿಗೆ ಅತಿಥಿ ಶಿಕ್ಷಕ ಹುದ್ದೆಗಳಿಗೂ ಅತಿಥಿ ಶಿಕ್ಷಕರನ್ನ ವ್ಯವಸ್ಥೆ ಮಾಡಿ ಅಂತೇಳಿ ಒಂದು ಆದೇಶ ಬಂದಿದೆ ಸರ್. ಅದು ಆ ಶೈಕ್ಷಣಿಕ ವರ್ಷಕ್ಕೆ ಒಂದು ಕಂಡೀಷನ್ ಆಗಿದೆ ಸರ್. ಅದರಿಂದ ಈ ವರ್ಷವೂ ಸಹ ಹೆಚ್ಚುವರಿ ಆಗಿರೋದ್ರಿಂದ ಅವರಿಗೆ ಬಡ್ತಿನೇ ಕೊಡ್ತಿಲ್ಲ ಸರ್. ತಾಂತ್ರಿಕವಾಗಿ ನಮ್ಮ ಇಲಾಖೆ ಸಮಸ್ಯೆ ಇರೋದ್ರಿಂದ ಮತ್ತೆ ಅಲ್ಲಿಗೆ ಬೇರೆ ಕಡೆಯಿಂದ ವರ್ಗಾವಣೆಯಿಂದಲೂ ಬರ್ತಾ ಮಾಡುವಂಥದ್ದಾಗಿರೋದ್ರಿಂದ ಆ ಪಾಠಗಳು ಅವರಿಗೆ ಹಿನ್ನಡೆ ಆಗುತ್ತೆ ಕಲಿಕೆ. ಅದರಿಂದ ಈಗಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಹುದ್ದೆಗೂ ಅವುಗಳನ್ನ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಆದರೆ ಮಕ್ಕಳ ಕಲಿಕೆಗೆ ಅನುಕೂಲ ಆಗುತ್ತೆ ಸರ್. ಈಗ AM ಇದ್ದ ಮಾತ್ರ ಇದಾವೆ ಸರ್. HM ಹುದ್ದೆಗಳ ಅದೇ ಈಗ ತಮ್ಮ ಕಡೆಯಿಂದ ಒಂದು ರೆಸಲ್ಯೂಷನ್ ನಮ್ಮ ನಾನು ಒಂದು ಪತ್ರ ಹಾಕಿದೆ ಸರ್. ಈಗ ಆಲ್ರೆಡಿ ಇಂದಿನ ಆದೇಶದಂತೆ ನಮಗೆ ಅದನ್ನ ಕೊಠಡಿಗಳೆಲ್ಲ ಚಾಲ್ತಿಯಲ್ಲಿ ನಡೀತಿದೆ ಸರ್. DMF ಆಮೇಲೆ ಶಾಸಕರ ಅನುದಾನದಲ್ಲಿ ಇರೋಂಥದ್ದು. ಮುಖ್ಯವಾಗಿ ಕೆಲವು ತಳುಕು